ಹೊನ್ನಾಳಿ ತಾಲೂಕಿನ ಒಗ್ಗಟ್ಟಿನ ಗ್ರಾಮವೆಂದೇ ಪ್ರಸಿದ್ಧಿಗೆ ಪಾತ್ರವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಒಗ್ಗಟ್ಟಿನಿಂದಲೇ ಮುನ್ನಡೆಸಿಕೊಂಡು ಬಂದಿರುವಂತಹ ಪ್ರಶಂಸೆಗೆ ಪಾತ್ರವಾಗಿರುವಂತಹ ಕುಳಗಟ್ಟೆ ಗ್ರಾಮದಲ್ಲಿ ಗ್ರಾಮದ ಭಕ್ತರಿಂದಲೇ ಸುಮಾರು 6 ಕೋಟಿಗೂ ಅಧಿಕ ಪ್ರಮಾಣದ ದೇಣಿಗೆಯನ್ನು ಸಂಗ್ರಹಿಸಿ ಗ್ರಾಮದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮೂಲಕ ಕೀರ್ತಿಗೆ ಪಾತ್ರವಾಗಿರುವಂತಹ ಕುಳಗಟ್ಟೆ ಗ್ರಾಮದ ಹಾಲು ಮತಸ್ಥ ಸಮುದಾಯವೆಂದೇ ಕರೆಯಲ್ಪಡುವಂತಹ ಕುರುಬ ಸಮುದಾಯದ ಯುವಕ ಬಾಂಧವರೆಲ್ಲರೂ ತಮ್ಮ ಸಮಾಜದ ಗುರು ಹಿರಿಯರು ಹಾಗೂ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಕುಳಗಟ್ಟೆ ಗ್ರಾಮದ ಗುರು ಹಿರಿಯರು, ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡುವ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ತಂದು ಪ್ರತಿಷ್ಠಾಪಿಸುವಂತಹ ಮಹೋನ್ನತ ಕಾರ್ಯಕ್ಕೆ ಕಾರ್ಯಪ್ರವೃತ್ತರಾದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವ ಸದುದ್ದೇಶದಿಂದ ಯೋಗ್ಯವಾದ ನಿವೇಶನವನ್ನು ದಾನಿಗಳಿಂದ ಸಂಗ್ರಹಿಸಿಕೊಂಡಂತಹ ಕುರುಬ ಸಮುದಾಯದ ಯುವಕ ಬಾಂಧವರು ಪ್ರತಿಯೊಂದು ಹಂತದಲ್ಲೂ ಹಿರಿಯ ಮುಖಂಡರುಗಳ ಸಹಕಾರ, ಮಾರ್ಗದರ್ಶನವನ್ನು ಪಡೆಯುವ ಜೊತೆಗೆ ಗ್ರಾಮಸ್ಥರ ಗುರು ಹಿರಿಯರ ಸಹಕಾರವನ್ನು ಕೋರುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವ ಸಲುವಾಗಿ ಸರ್ವ ಭಕ್ತ ಬಾಂಧವರ ಸಹಕಾರವನ್ನು ಬಯಸಿ ಸುಂದರ ಕರಕುಶಲ ಕಾರ್ಯವನ್ನು ನಿರ್ಮಿಸಿಕೊಡುವಂತಹ ಸವದತ್ತಿಯ ಕಲಾ ಕೇಂದ್ರದಲ್ಲಿ ಸುಮಾರು 8.5 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಭವ್ಯವಾದ ಮೆರವಣಿಗೆಯನ್ನು ಮಾಡುವ ಮೂಲಕ ಸಮರ್ಪಿಸಲಾಯಿತು. ಉದ್ದೇಶಿತ ಕಾರ್ಯವಾಗಿರುವಂತಹ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಗ್ರಾಮದ ಗುರು ಹಿರಿಯರಿಂದ ಅಡಿಪಾಯ ಪೂಜೆಯನ್ನು ನೆರವೇರಿಸಿ ಸುಸಜ್ಜಿತ ಪೀಠವೊಂದನ್ನು ನಿರ್ಮಾಣ ಮಾಡಿಸುವ ಮೂಲಕ ಯುವಕ ಬಾಂಧವರೆಲ್ಲರೂ ಸಂಘಟಿತರಾಗಿ ಹಂತ ಹಂತವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಅನಾವರಣದ ಸಕಲ ಪೂರ್ವಸಿದ್ಧತಾ ಕಾರ್ಯಗಳನ್ನು ಎಡೆಬಿಡದೆ ಕೈಗೊಳ್ಳುವ ಮೂಲಕ ಡಿಸೆಂಬರ್ 28ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಸಲುವಾಗಿ ತಮ್ಮ ಸಮುದಾಯದ ಗುರುಪೀಠಕ್ಕೆ ಸಂಪರ್ಕಿಸಿ ಪೂಜನೀಯ ಗುರುಗಳು ಹಾಗೂ ಅನಾವರಣ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಗ್ರಾಮದ ಗುರು ಹಿರಿಯರ ಮಾರ್ಗದರ್ಶನದಂತೆ ಸರ್ವ ಗಣ್ಯಮಾನ್ಯರು, ಜನಪ್ರತಿನಿಧಿಗಳನ್ನು ಪ್ರೇಮಪೂರ್ವಕವಾಗಿ ಆಹ್ವಾನಿಸಿದ್ದು ಡಿಸೆಂಬರ್ 28ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ವಿಗ್ರಹವನ್ನು ಅನಾವರಣಗೊಳಿಸುವಂತಹ ಮಹೋನ್ನತ ಕಾರ್ಯಕ್ಕೆ ಅಣಿಯಾಗಿರುವಂತಹ ಕುರುಬ ಸಮುದಾಯದ ಯುವಕ ಬಾಂಧವರು ಹಾಗೂ ಸರ್ವ ಮುಖಂಡರುಗಳ ಕಾರ್ಯ ನಿಜಕ್ಕೂ ಆದರ್ಶಪ್ರಾಯವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರಗೊಳಿಸಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.